ಸೊ ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ JC ರೋಡ್ ಹತ್ರ ಇದ್ದೀವಿ. JC ರೋಡಲ್ಲಿ ಏನಕ್ಕಪ್ಪ ಅಂದರೆ ನನ್ನ ಬೈಕ್ನ ಟೈರ್ಸ್ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ. ರೈಸ್ ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಇದ್ದಿದ್ದು. ರೈಸಲ್ಲಿ ಅದೊಂದು ಮ್ಯಾನುಫ್ಯಾಕ್ಚರೇ ಇಲ್ವಂತೆ. ಸೊ ಮುಂದೆ ಟೈರ್ ಮ್ಯಾನುಫ್ಯಾಕ್ಚರ್ ಇದೆಯಂತೆ, ಸೊ ಬ್ಯಾಕ್ ಟೈರ್ ಇರಲಿಲ್ಲ. ಸೊ ಇವಾಗ ಮಾರ್ತಾ ಇದ್ದೀವಿ. ನಮ್ಮ ಟೈಯರು ಇದ್ದಾರೆ, 2 ಟೈರು ಹಾಕಿಸ್ಕೊಂಡು. ಟೈರೆಲ್ಲ ಫುಲ್ ಹರಿದೋಗಿದೆ. ಮಧುರ್ ಟೈರ್ಸ್ ಅವರು. ಸೊ ಇದು ಬಂದು ಇಲ್ಲೇ ಇರೋದು ಈ ಶಾಪು, JC ರೋಡ್ ಹತ್ರ. ಅದನ್ನೂ ಶಾಪ್ ಲೊಕೇಶನ್ನು ಹೇಳಿಸ್ತೀನಿ. ಇಲ್ಲಿ 2 ಟೈರ್ ಏನೂ ಇಲ್ಲ, ಎಲ್ಲ ಫುಲ್ ಬಾಲ್ಡಿ ಆಗಿಬಿಟ್ಟಿದೆ 2 ಟೈರು. ಸೊ ಒಳಗಡೆ ಒಬ್ಬರು ಮಾತಾಡ್ಸೋಣ ಬನ್ನಿ. ಆಯ್ತು ಸರ್, ನಮಸ್ತೆ. ಪ್ರಣವ್ ಅಂತ. ಓಕೆ ಸರ್, ನಿಮ್ಮಲ್ಲಿ ಎಷ್ಟು ವೆರೈಟಿ ಟೈಪ್ಸ್ ಆಫ್ ಟೈರ್ಸ್ ಸಿಗ್ಬೋದು ಅಂತ ಹೇಳೋಕ್ಕಾಗತ್ತಾ? ವೆರೈಟಿ ಟೈರ್ಸ್ ಅಂದರೆ ಎಷ್ಟು ಟೈರ್ಸ್ ಸಿಗ್ಬೋದು ನಿಮಗೆ? ಮೊಬೈಲಿಂದ ಹಿಡಿದು ಬೈಕ್ಸ್ ಎಲ್ಲ ಸಿಗ್ಬೋದಾ? ಓಕೆ. ಆಮೇಲೆ ಇದು ರೈಸ್ ಕಂಪ್ನಿದಾದರೆ ಎಷ್ಟು ಸಿಗ್ಬೋದು ಸರ್ ಇದು? ಓಕೆ ಓಕೆ ಸರ್. ಅಂದರೆ ಒಳಗಡೆ ಹೋಗ್ಬೋದಾ? ಜಾಗನೇ ಇಲ್ಲ ಒಳಗಡೆ. ಎಲ್ಲ ಟೈರ್ಸ್ ಎಲ್ಲ ಬೇಜಾನಿದೆ. ಸಿಗುತ್ತೆ ಪೆರಿಲಿನ ಇದು. ಓಕೆ. ಇವನ್ ಸೂಪರ್ ಬೈಕ್ಗಳಿಗೂ ಸಿಗ್ಬೋದಾ? ಸಿಗುತ್ತೆ ಸೂಪರ್ ಬೈಕ್. ಪಿರೇಲಿ, ಮೆಕ್ಸಿಲರು, ಎಡನ್ ಸ್ಟೈಲು, ಅಪೋಲೋ XR, ST. ಆಮೇಲೆ ಯಾವ ಸೈಜ್ ಕೇಳ್ತೀರಾ ಸಿಗುತ್ತೆ. ಓಕೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವ ಕಂಪ್ನಿಯನ್ನ ಸಿಗುತ್ತೆ. ಓಕೆ, ಈ ಥರ ನಾಬಿ ಟೈರ್ಸ್ಗೂ ಸಿಗುತ್ತೆ. ಇದು ನಾಬಿ ಟೈರ್ಸ್ ಅಲ್ಲ ಇದು? ರೈಸ್ ಅಲ್ಲ ನಾಬಿ ಟೈರ್ಸ್. ರೈಸ್ ಇದೆ. ಡರ್ಟ್ ಬೈಕ್ಗಳಿಗೆಲ್ಲ ಹಾಕೊಂಡು ಮಾಡ್ತಾರಲ್ಲ. ಓಕೆ ಓಕೆ ಸರ್. ಓಕೆ, ಆದಮೇಲೆ ಒಳಗಡೆ ಸಿಕ್ಕಾಬಡೆ ಒಳಗಡೆ ಟೈರ್ಸ್ ಎಲ್ಲ ಇದೆ. ಆಮೇಲೆ ಟ್ಯೂಬ್ಗಳು ಸಿಗ್ಬೋದಾ? ಇವೆಲ್ಲ ಟ್ಯೂಬೇ ಅಲ್ವಾ ಇವೆಲ್ಲ? ಓಕೆ. ಅಪೋಲೋ ಬಿಟ್ಟರೆ C8, ಬೇರೆ ಕಂಪ್ನಿದು ಯಾವುದು ಸಿಗೋದಿಲ್ಲ. ಅದೊಂದೇ ಅಷ್ಟೇನಾ? ಓಕೆನಾ ಅದು? ಓಕೆ ಸರ್. ನಿಮ್ಮ ಶಾಪ್ ಮತ್ತು ಲೊಕೇಶನ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅನ್ನೋದೊಂದು ಹೇಳ್ಬಿಡಿ ಸರ್. ಚಾಮರಾಜಪೇಟೆ 4th Main 7th Cross. ಓಕೆ ಸರ್. ನೆಕ್ಸ್ಟ್ 5 Star Chicken ಆಪೋಸಿಟ್ ಕೇಕ್ ಆಫ್ ದ ಡೇ. ಓಕೆ, ಇಲ್ಲೇ ಕೇಕ್ ಆಫ್ ದ ಡೇ ಇಲ್ಲೇ ಇದೆ. ಸೊ ಲೊಕೇಶನ್ ನೋಡ್ಕೊಂಬಿಡಿ. ಒಂದು ಕಾರ್ಡ್ ಇದ್ದರೆ ಕೊಟ್ಬಿಡಿ ಸರ್. ಸೊ ಗೈಸ್, ಇಲ್ಲೇ ನೋಡ್ಕೊಡಿ. ಮಧುರ್ ಟೈರ್ಸು ನಂಬರು ಇಲ್ಲೇ ಇದೆ. ನನಗಂತೂ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲೇ ಮಾಡಿಕೊಟ್ರು ಇವರಂತೂ. ಓಕೆ, ನಮಗೆ ಸ್ವಲ್ಪ ತುಂಬ ಖುಷಿನೇ ಆಯಿತು. ಒಳ್ಳೆ ಪ್ರೈಸಲ್ಲಿ, ಡಿಸ್ಕೌಂಟ್ ಪ್ರೈಸಲ್ಲೇ ಕೊಟ್ಟಿದ್ದಾರೆ. ಒಳ್ಳೆ ಪ್ರೈಸನು. ಸೊ ಇವಾಗ 2 ಟೈರ್ ತೊಗೊಂಡಿದ್ದೀನಿ. ಇದು ಇಲ್ಲೇ ಹಾಕ್ಸ್ತೀರಲ್ಲ ಸರ್ ನೀವು? ಪಕ್ಕದಲ್ಲಿ. ಓಕೆ ಸರ್, ಬನ್ನಿ ಸರ್ ಹಾಕ್ಸಿದ್ರ. ತೊಗೊಂಡಿರೋದು ಬ್ಯಾಕ್ ಟೈರು ಒಂದು ತೊಗೊಂಡಿದ್ದೀನಿ, ಮತ್ತು ಫ್ರಂಟ್ ಟೈರ್ ಒಂದಿದೆ. 2 ಟೈರು ಹಾಕಿಸ್ಬೇಕು. ಸೊ ಇವಾಗ ನೆಕ್ಸ್ಟು ನಾವೊಂದು ಮೆಗಾ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ತಾಯಿಯವರು ಅಷ್ಟೇ, ಕ್ಲಬ್ ಜೊತೆ ಹೋಗ್ತಿಲ್ಲ. ಯಾಕಂದರೆ ನಾನು ಮತ್ತು ನಮ್ಮಮ್ಮ ಒಂದು ಲಾಂಗ್ ರೈಡ್ ಹೋಗಬೇಕು ಅಂತ ತುಂಬ ದಿವಸ ಅಂತ ಕೇಳ್ತಾಯಿದ್ರು. ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಇವಾಗ ಟೈರ್ ಇನ್ಸ್ಟಾಲೇಷನ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಚಾನಲ್ ಐಡಿ ಫೋಟೋ ತಗೊತಾ ಇದ್ದಾರೆ ಸರ್. ಹಂಗೆ ಫೋಟೋ ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸರ್. ಖಂಡಿತ ಸರ್. ಅದಕ್ಕೆ ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ CK ಅಣ್ಣ ಅವ್ರ ಕಡೆಯಿಂದಾನೇ ಸಜೆಸ್ಟ್ ಮಾಡಿದ್ದು. ಅವ್ರು ನೋಡ್ಕೊಂಡು ಬರ್ಬೋದು. ಜಾಯ್ನ್ ಆಗೋರು, ಇವಾಗ ನೀವು ಜಾಯ್ನ್ ಆಗೋದು. ಓಕೆ, ಜಾಯ್ನು ಆಗೋರು. ಫಸ್ಟು CK ಅಣ್ಣನೇ ಬಂದಿರೋದೆ ಇಲ್ಲಿಗೆ. ಇದು ನೆಕ್ಸ್ಟ್ ಅವ್ರ ಕಡೆಯಿಂದ ಮೆಂಬರ್ಸ್ಗಳು ಬರ್ತಾ ಇದ್ದಾರೆ. ಸರ್ ಡೈಲಿ 3-4 ಜನ ಇದ್ದಾರೆ. ರೆಸ್ಪಾನ್ಸ್ ಹೇಗಿದೆ ಸರ್ ಅವ್ರದ್ದು? ಬೆಳಗ್ಗೆನೂ ಒಬ್ಬರು ಯಾರು ನೋಡಿತ್ತು, ಪ್ರದೀಪ, ಅವ್ರ ಹೆಸರು. ಬೆಳಗ್ಗೆನೇ ಜಾಯ್ನ್ ಆದರು. ಓಕೆ, ಅವರು ಫೋನ್ ಮಾಡಿದ್ರು ನೋಡ್ಬಿಟ್ಟು ಯೂಟ್ಯೂಬಲ್ಲಿ. ಓಕೆ, ಅದು ಜುಪಿಟರ್ದು ಟೈರ್ ಬೇಕು ಅಂತ. ಓ ಕ್ರೇಜಿ. ಹೊಸಕೋಟೆಯಿಂದ ಬಂದವ್ರೆ, ಅಥವಾ ಎಲ್ಲ ಕಡೆಯಿಂದನೂ ಬಂದವ್ರೆ. ಓಕೆ ಓಕೆ, ಶಿವಮೊಗ್ಗದಿಂದನೂ ಶಿವಮೊಗ್ಗದಿಂದ. ಓ ಸೂಪರ್. ಇನ್ನು ಬೇರೆ ಲೋಕಲಲ್ಲಿ ಯಾರಾದರೂ ತೊಗೊತಾ ಇರ್ತಾರಾ? ಲೋಕಲ್ ಬಂದೇ ಬರ್ತಾರೆ. ಆಲ್ಮೋಸ್ಟ್ ಶಿವಮೊಗ್ಗದಿಂದನೂ ಬಂದ್ಬಿಟ್ಟು ಮಧ್ಯಾಹ್ನ ತಗೊಂಡು ಇಂಟರ್ಸಿಟಿಯಲ್ಲಿ ಹೋಗೋರು. ಮತ್ತೆ ಬೆಳಿಗ್ಗೆ ಬಂದು ರೈಸ್ಗೋಸ್ಕರನೇ ಬಂದಿಲ್ಲ. ತಿಂಡಿ ಮಾಡಿದ್ರು, ಊಟ ಮಾಡಿದ್ರು, ಟೈಮ್ ಎತ್ಕೊಂಡು ಹೋದ್ರು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ CK ಅಣ್ಣ, ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್. ಸೊ ಈ ಶಾಪ್ನ ಸಜೆಸ್ಟ್ ಮಾಡಿದ್ದಕ್ಕೆ. ಸೊ ಅಲ್ಲಿಂದ ಬಂದು ಒಳ್ಳೆ ಪ್ರೈಸ್, ನಿಮ್ಮ ಹೆಸರು ಹೇಳಿದೆ, ಒಳ್ಳೆ ಪ್ರೈಸ್ಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ CK ಅಣ್ಣ. ಓಕೆ, ಇವಾಗ ಟೈರ್ ಹಾಕ್ಸೋಕ್ಕೆ ಹೋಗೋಣ ಬನ್ನಿ ಗೈಸ್. ಇಲ್ಲೇ 5 ಸ್ಟಾರ್ ಚಿಕನ್ 5 ಸ್ಟಾರ್ ಇಲ್ಲೇ ಇರೋದು. ಅದಾದಮೇಲೆ ಕೇಕ್ ಆಫ್ ದಿ ಡೇ ಆಪೋಸಿಟಲ್ಲೇ ಇಲ್ಲಿರೋದು ಅಪೋಲೋ ಮಧುರ್ ಟೈರ್ಸ್.
ಶಾಪ್ ಕ್ಲೋಸ್ ಮಾಡಿದ್ರು. ಸೊ ಅವಾಗಿನೂ ಬೆಳಗ್ಗೆನೂ ಬಂದರು. ನಾವು ಬೆಳಗ್ಗೆನೇ ಬಂದೆ, ಒಂದೂವರೆಗೇನೋ ಬಂದೆ. ಸೊ 1:30ಗೆ ಬಂದು ಜಸ್ಟ್ ಇವಾಗ ಟೈರ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಏನೇನು ಕತೆ ಎಲ್ಲ ಪ್ರೊಸೀಜರ್ಸ್ ಎಲ್ಲ ತೋರಿಸ್ತೀನಿ, ಬನ್ನಿ ಗೈಸ್ ನೋಡೋಣ. ಟೈರ್ಸ್ ಎಲ್ಲ ತೊಗೊಂಡಿದ್ದಾರೆ ನಮ್ಮ ಮಧುರವರು. ಮಧುರ್ ಟೈರ್ಸ್ ಅವ್ರೇನು ತೊಗೊಂಡಿದ್ದಾರೆ ಸರ್? ಅರ್ಥ ಆಗಲಿಲ್ಲ. 31st week 24 year ಓಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇಲ್ಲೇ ಕೊಟ್ಬಿಡ್ತಾರೆ, ಇಲ್ಲೇ ಪಕ್ಕದ ರೋಡಲ್ಲೇ ಹಾಕೊಡ್ತಾರೆ. ಓಕೆ 34 ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ 31/24. ಥ್ಯಾಂಕ್ ಯು ಸರ್. ಓಕೆ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ರೇಟ್ಗೆ ಹಾಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಗಲಿ ಸರ್, ಆಗಲಿ. ಬೇಕಾದ್ರೆ ನಾನೇ ಮಾಡಿಕೊಟ್ಬಿಡ್ತೀನಿ, ಕೊಟ್ಬಿಡಿ ಹೋಗ್ಲಿ. ಇರು ನಾನೇ ಮಾಡಿಬಿಡ್ತೀನಿ. ಇಲ್ಲೇ ಹತ್ರ ಇದ್ದರೆ ಯೂಸ್ ಮಾಡ್ಕೊಂಬಿಡ್ಬೋದು. ಯೂಟ್ಯೂಬ್ ನೋಡ್ತೀರಾ ಅಲ್ವಾ? ಯೂಟ್ಯೂಬ್ ನೋಡಿ ಸಾಕು. ಈ ಡೌನ್ಲೋಡ್ ಮಾಡಿ ಅದು ತುಂಬ ಲೇಟಾಗಿ ಹೋಗುತ್ತೆ. ಅದು ಇರೋ ಟೈಮಲ್ಲಿ ಇಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಿಕೊಟ್ಟಲ್ವಾ ಸರ್, ಅದು ತುಂಬ ಥ್ಯಾಂಕ್ಸ್. ಪ್ರಿಸ್ಕ್ರಿಪ್ಷನ್ ಗಂಟೆ ಹೊಡೆಯೋಣ. BBA ಫೈನಲ್ ಇಯರ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಆಗಿದೆ, ಸಬ್ಸ್ಕ್ರೈಬ್ ಆಗಿದೆ. ಥ್ಯಾಂಕ್ ಯು ಸರ್. ಇದು ಮಾಡಿದ್ರೆ ನೀವು? ಹಾಂ ಸರ್, ಎಲ್ಲ ನನ್ನ ಪ್ರತಿಯೊಂದು ವೀಡಿಯೋಸು ಬರುತ್ತೆ ನಿಮಗೆ. ಫಾಲೋ ಮಾಡಿದ್ರಲ್ಲ? ಹಾಂ ಸರ್, ಬಂದಿದೆ. ಸರಿ, ಪೂರ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರ್ ನೆಕ್ಸ್ಟ್ ನಾನು ಆಕ್ಸೆಸ್ ತೊಗೊಂಡು ಬರ್ತೀನಿ. ಅದು ಫಿಟ್ಟಿಂಗಲ್ಲೇ ಮಾಡಿ. ಓಕೆ, ಇವಾಗ 2 ಟೈರು ಫಿಟ್ಟಿಂಗ್ ಮಾಡಿಸ್ಕೊಂಬಿಡೋಣ. ಕಮ್ ಲೆಟ್ಸ್ ಗೋ. ಸೊ ಗೈಸ್, ಇನ್ನೊಂದೇನು ಅಂದರೆ, ಸೊ ನೀವು ಅಲ್ಲಿ ಮಧುರ್ ಟೈರ್ಸ್ ಹತ್ರ ನೀವೇನು ಟೈರ್ಸ್ ತೊಗೊಂಡಿದ್ದೀರೋ, ಸೊ ಅಲ್ಲಿ ಟೈರ್ಸ್ ತೊಗೊಂಡು ನೀವು ಡೈರೆಕ್ಟಾಗೆ ಅವ್ರಿಗೆ ಗೊತ್ತಿರೋರ ಕಡೆನೇ ಏನಾದರೂ, ಇಲ್ಲ ನಿಮಗೆ ಟೈರ್ಸ್ ಗೊತ್ತಿರೋರು ಅಲ್ಲೇ ಫಿಟ್ಟಿಂಗ್ ಮಾಡಿಸ್ಕೊಬೋದು. ಇಲ್ಲ ಇಲ್ಲಿಗೆ ಅವ್ರಿಗೆ ಗೊತ್ತಿರೋರ ಕಡೆನೇ ಬಂದು ಹಾಕ್ಕೊಡ್ತಾರಂತೆ. ಸೊ ನಮ್ಮ ಮನೆ ಹತ್ರ ಅಷ್ಟೊಂದು ಯಾರು ಪ್ರೊಫೆಷನಲಿಸ್ಟ್ ಇಲ್ಲ. ಸೊ ಹುಡುಕ್ಬೇಕು. ಸೊ ಅಷ್ಟೊಂದು ನಮಗೆ ಟೈಮ್ ಇಲ್ಲ. ಸೊ ನಾಳೆ ರೈಡ್ ಇದೆ. ಸೊ ಹಾಗಾಗಿ ಇವಾಗೆಲ್ಲ ಟೈರೆಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ, ನೋಡ್ಬೋದು ಇವಾಗ. ಸೊ ಟೈರ್ ಚೇಂಜ್ ಮಾಡಿಸ್ಕೊಂಡು ಇದೆಲ್ಲ ಇವ್ರದೇ ಮಧುರ್ ಟೈರ್ಸ್, ಸತ್ಯ ಟೈರ್ಸ್ ಅವ್ರದ್ದು ಬಿಟ್ಟಾಕಿ, ಅವ್ರದ್ದು ಅಲ್ಲ. ಹಾಂ, ಎಸ್, ಮಿಶಿಲಿನ. ಹಾಂ, ಎರಡೂ ಒಂದೇ ಅಲ್ವಾ? ಓಕೆ, ಸತ್ಯ ಟೈರ್ಸ್ ಅಂತಲೇ ಇದೆ ಸರ್. ಸತ್ಯ ಟೈರ್ಸ್ ಅಂತಲೇ ಇದೆ ಗೈಸ್. ಸೊ ಬಂದು ಇಲ್ಲಿ ಸರ್ವಿಸ್ ಮಾಡಿಸ್ಕೊಬೋದು ನೀವು. ಆಗ್ತಾ ಇದೆ. ಇವಾಗ ಹಳೆ ಟೈರ್ಸ್ ಎಲ್ಲ ತೆಗಿತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಹಳೆ ಟೈರ್ಸ್ ತೆಗೆದು ಇವಾಗ ಹೊಸ ಟೈರ್ಸ್ ಹಾಕ್ತಾರೆ. ಅಣ್ಣ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಣ್ಣ. ಧನುಷ್ ಅಂತನಾ? ಒಟ್ಟು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ ನಿಮಗೆ? 5 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆಯಾ? ಸೂಪರ್. ಸೊ 2 ವೀಲ್ ಅಲೈನ್ಮೆಂಟು ಹಂಗೆ ಮಾಡಿಕೊಟ್ಬಿಡ್ತೀರಾ ಅಲ್ವಾ? ಹಾಂ, ಟೈರ್ ನೋಡಿ, ಏನೂ ಇಲ್ಲ ಟೈರು.
ಹೊಸ ಟೈರ್ ತೊಗೊಳ್ತಾ ಇದ್ದಾರೆ, ಟ್ಯೂಬ್ ಅಲ್ಲೇ ಬಿಟ್ಟರು. ಹಾಗೆ ಅಣ್ಣ ಅದು ಟ್ಯೂಬ್ ಏನಾಗಿದೆ ಅನ್ಸತಿ, ಕರೆಕ್ಟ್ ಆಗಿದೆ ಅನ್ಸತಿ, ನೋಡಿಬಿಡಿ ಅಣ್ಣ ಅದ್ರದ್ದು. ಹೊಸ ಟೈರು ಜಾಲಿ ಜಾಲಿ. ಆ ಪೌಡ್ರ್ ಏನಕ್ಕೆ ಹಾಕ್ತಾರೆ ಅಣ್ಣ? ಅದು ಕಚ್ಕೊಳ್ಳೋದಿಲ್ಲ ಅಂತನಾ? ಓಕೆ, ಪೌಡ್ರ್ ಹಾಕಿದ್ರೆ ಟೈರು ಮತ್ತು ಟ್ಯೂಬು ಕಚ್ಕೊಳ್ಳೋದಿಲ್ಲ ಅಂತೆ. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಗೈಸ್. ಏನು ಬ್ರೋ ಅದು? ಏನಕ್ಕೆ ಅದು? ಫ್ರೀಯಾಗಿ ಕೂರ್ಲಿ ಅಂತನಾ? ಓಕೆ. ಇವಾಗ ಹೊಸ ಟೈರ್ ಫಿಟ್ಟಿಂಗ್ ಆಗ್ತಾ ಇದೆ. ನೋಡೋಣ ಏನು ಕತೆ ಅಂತ. ಏನಾಗಿಲ್ವಾ ಅಣ್ಣ? ಚೆನ್ನಾಗಿದೆ, ಟ್ಯೂಬ್ ಚೆನ್ನಾಗಿದೆಯಾ? ಟ್ಯೂಬ್ ಚೆನ್ನಾಗಿರೋದ್ರಿಂದ ಬಟ್ ಎಷ್ಟು ಆಫ್ ರೋಡ್ ಆಡ್ತಿದ್ದೀನಿ ಗೊತ್ತಾ ಇದರಲ್ಲಿ. ಹಳೆ ಟೈರ್ ಅಂತೂ ಏನೇನೂ ಇಲ್ಲ ಇದರಲ್ಲಿ. ನೋಡ್ರಿ ಪೂರಾ ಈ ಟೈರ್ ನೋಡ್ರಿ, ಸೈಡಲ್ಲಿದೆ, ಮಧ್ಯದಲ್ಲಿ ಏನೂ ಇಲ್ಲ, ಮಧ್ಯದಲ್ಲಿ ಪೂರಾ ಬಾಲ್ಡಿ. ಇನ್ನೊಂದು ನೋಡಿ ಅರ್ಧೋಗಿದೆ ಟೈರು. ಈ ಹಿಮಾಲಯ 450 ಅವರು ಶೋರೂಮ್ ಅವರು ಯಾರು ನೋಡ್ತಾ ಇದ್ದರೆ ಈ ಟೈರ್ ಹರಿದೋಗೋವರೆಗೂ ಚೆನ್ನಾಗಿ ಓಡಿಸಿದ್ದೀವಿ ನೋಡ್ರಿ. ಸರಿ ಏನಾದರೂ ಮಾಡೋಣ ಬಿಡ್ರಿ ಬಲ್ಲಿ. ಟ್ಯೂಬ್ ಹಾಕ್ತಾ ಇದ್ದಾರೆ ಸದ್ಯಕ್ಕೆ. ಟ್ಯೂಬ್ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ಇವರು. ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಅದು ತಿರುಗತ್ತೆ ಒಂದೇ ಸಲ. ಏನಾಯ್ತಾ? ಏನಾಯ್ತು? ಓ ನಮಸ್ಕಾರ. ಓ ಪಕ್ಕದಲ್ಲಿ ಕೇಕ್ ತಿಂತಾ ಇದ್ದೀರಾ? ಹಾಂ, ಒಂದು ಕರಿಬಾರ್ದ? ಒಂದು ಮಾತು ಕರಿಯೋದು ಬೇಡವಾ?
ಬಾರೋ 1 ಪೀಸ್ ಕೇಕ್ ತಗೊಳ್ಳೋ ಅನ್ನೋದಿಲ್ಲ. ಹೆಂಗ್ ತಿಂತಿದ್ದಾರೆ ನೋಡಿ, ಹೊಟ್ಟೆ ನೋವು ಬರೋ ಇವ್ರಿಗೆ. ನಾನು ಹೇಳಾದ್ಮೇಲೆ ಆಯ್ತು ತಿಂತು. ಯಾವಾಗ ಬಂದ್ಯೋ? ಈಗ ಬಂದೆ ಕಣಪ್ಪ. ನಮ್ಮ ಫ್ರೆಂಡ್ ಅವರು ಬಂದಿದ್ದಾರೆ. ಭರತ್ ಹಾಯ್ ಅನ್ಬಿಡು ಮಚ್ಚ. ಏನು ಆರಾಗಿರಲ್ಲ ಆಗಿಸ್ಕೊಂಬಂದ್ಬಿಟ್ಟಿದ್ಯಾ ಗಾಡಿಗೆ? ಓ ಅಣ್ಣಮ್ಮ ದೇವರು, ಸೂಪರ್ ಸೂಪರ್. ಟೈರ್ ಫಿಟ್ ಆಗ್ತಾ ಇದೆ, ಬ್ಯಾಕ್ ಟೈರು, ಹೊಸ ಟೈರು, ಜಾಲಿ ಜಾಲಿ. ಕ್ಯಾಲಿಪರ್ ಕೂಡ್ಸಕ್ಕೇನೆ ಒಂದು ಹರಸಾಹಸ. ಇವಾಗ ಏನಾಯಿತು ಅಂದರೆ ಇವಾಗ ಸದ್ಯಕ್ಕೆ ಅರ್ಧಂಬರ್ಧ ಕೂಡಿಸಿದ್ದಾರೆ. ಸೊ ಯಾಕಂದರೆ ಪೂರಾ ಫಿಟ್ ಆಗ್ತಾ ಇಲ್ಲ ಇದು ಕ್ಯಾಲಿಪರ್ದು ಮೇಲ್ಗಡೆದು ಸ್ವಿಂಗ್ ಆಮ್ದು ಒಂಚೂರು. ಸೊ ಇವಾಗ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ್ರು ಅವರು. ಸೊ ಇವಾಗ ಫ್ರಂಟ್ ಟೈರ್ ಬಿಚ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಇಬ್ಬಿಬ್ಬರು ಸಾಹಸ ಮಾಡ್ತಾ ಇದ್ದಾರೆ. ಹಿಂದೆ ಟೈರ್ ಫಿಟ್ಟೇ ಆಗ್ತಾ ಇಲ್ಲ. ಒಂದೇ 20 ನಿಮಿಷ ಮೇಲಾಯಿತು, ಏನು ಹೇಳಿ. ಓಕೆ, ಇಬ್ಬರಿದ್ರು 3 ಜನ ಮಾಡ್ತವ್ರು ಹೋಗಿ. ಒಂದು ಬ್ಯಾಕ್ ಟೈರ್ ಫಿಟ್ ಮಾಡೋಕ್ಕೆ 3 ಜನನ. ಹಾಂ, ಚೆನ್ನ ಅಲ್ಲಾಡ್ಸೋಕ್ಕಾಗಲ್ಲಮ್ಮ ಗಾಡಿನ. ಹಾಂ, ಮುಂದೆ ಫಸ್ಟ್ ಟೈಮ್ ಬಿಚ್ತಾ ಇರೋದು. ಹಿಂದ್ಗಡೆ ಒಂದು 2 to 3 ಟೈಮ್ಸ್ ಬಿಚ್ಚಿದ್ದೀವಿ. ಯಾಕಂದರೆ 2 ಹೊಸ ಟೈರ್ ಹಾಕ್ಸ್ತಾ ಇದ್ದೀನಲ್ಲ, ಸೊ ಹಾಗಾಗಿ. ಸೊ ಇವಾಗ ಫ್ರಂಟ್ ಟೈರ್ ಬಿಚ್ತಾ ಇದ್ದೀವಿ, ಬ್ಯಾಕ್ ಟೈರು ಫಿಟ್ ಆಗಿದೆ. ಓಕೆ, ನಾಳೆ ರೈಡ್ಗೆ ಸರಿ ಹೋಯ್ತು ಹೊಸ ಟೈರು. ಓಕೆ. ಹಾಂ, ಹೆಂಗೂರು ಹಿಂಗೆ ಕೂಗ್ತವ್ರಲ್ಲ.
ನಮ್ಮ ಕಿಡ್ನಿನೇ ಹೊಡೆದಂಗೆ ಆಗುತ್ತೆ ಸುತ್ತಿಗೆ ಹೊಡೆದ್ರೆ. ಮುಂದೆ ಯಾವತ್ತೂ ಬಿಚ್ಚೇ ಇಲ್ಲ ನಾವು, ಬರೀ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಇವಾಗ ಬಿಚ್ಚಿಸ್ತಾ ಇರೋದು ಅಷ್ಟೇ. ಇವಾಗ ಸ್ವಲ್ಪ ಬ್ಯಾಕ್ ಟೈರ್ ಎಲ್ಲ ಬಿಚ್ಚಬೇಕಾದ್ರೆ ಸ್ವಲ್ಪ ಕಷ್ಟಪಟ್ಟರು. ಒಂದು ಮಿನಿಮಮ್ ಒಂದು 20 to ಹಾಫ್ ಆನ್ ಅವರ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಹೊಸ ಗಾಡಿ ಅಲ್ವಾ, ಸೊ ಹೊಸ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಮೇನ್ ಇಶ್ಯೂಸ್ ಆಗಿರುತ್ತೆ ಅವ್ರಗಳಿಗೂ, ತೆಗಿಯೋಕ್ಕೆ ಬಂದಿರೋದಿಲ್ಲ. ಸೊ ಇವಾಗ ತೆಗಿತಾ ಇದ್ದಾರೆ. ಇವಾಗ ಬ್ಯಾಕ್ ಟೈರ್ ಎಲ್ಲ ತೆಗೆದಾಗಿದೆ. ಇವಾಗ ಫ್ರಂಟ್ ಟೈರ್ ತೆಗಿತಾ ಇದ್ದಾರೆ. ತೆಗೆದ್ಬಿಟ್ಟು ಇವಾಗ ಹಳೆ ಟೈರ್ ತೆಗೆದ್ಬಿಟ್ಟು ಹೊಸ ಟೈರ್ ಹಾಕ್ತಾರೆ. ಹೊಸ ಟೈರ್ ಇಲ್ಲೇ ಇದೆ. ಓಕೆ, ಇನ್ನೊಂದು ಏನಾಯಿತು ಅಂದರೆ, ಸೊ ಮೆಲ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ಓಪನ್ ಆಗ್ತಾ ಇಲ್ಲ ಅದು ಟೈರ್. ಮುಂದೆ ಟೈರ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಈ ಶಾಪಲ್ಲಿ ಟೈರ್ ಚೇಂಜ್ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಇವಾಗ ಮಾಡ್ಕೊತಾರೆ. ಏನಾಗಿತ್ತಣ್ಣ ಇಲ್ಲಿ? ಓಪನ್ ಆಗ್ತಾ ಇರಲಿಲ್ವಲ್ಲ, ಜಾಮ್ ಆಗಿತ್ತಾ? ಈ ನಟ್ ಏನಕ್ಕೋ ಬರ್ತಾ ಇರಲಿಲ್ವಾ? ಒಂದು ನಟ್ ಬಂದಿತ್ತು, ಇನ್ನೊಂದು ನಟ್ ಬರ್ತಾ. ಆಯಿತು ಸರ್, ಮಾಡಿ. ಹಾಂ ಸರಿ ಸರ್, ಓಕೆ. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಯಾಕಂದರೆ ಗೋಲ್ಡ್ ರಿಮ್ ಅದು. ಹ್ಯಾಂಡಲ್ ವಿತ್ ಕೇರ್ ಅಷ್ಟೇ. ಫ್ರಂಟ್ ಟೈರ್ ತೆಗಿತಾ ಇದ್ದಾರೆ ಹೊಸ ಟೈರ್ ಹಾಕೋಕ್ಕೆ. ಯಾಕಂದರೆ ಹಿಂದ್ಗಡೆ ಟೈರ್ ಹಾಕ್ಸಿದ್ರಲ್ಲ, ಸೊ ಹಾಗಾಗಿ ಮಿಷಿನಲ್ಲಿ ಮಾಡೋಕ್ಕಾಗೋದಿಲ್ಲ ಅದು. ಸೊ ಇವಾಗ ಕೈಯಲ್ಲೇ ಮಾಡ್ತಾಯಿದ್ದಾರೆ. ಅಣ್ಣ ಅದಕ್ಕೂ ಪೌಡರ್ ಹಾಕ್ತಿರಲ್ಲ? ಪೌಡರ್ ಕೇಳಿ, ಪೌಡರ್ ಹಾಕ್ತಾರ ಕೇಳಿ ಅವ್ರಿಗೆ. ಹಾಕ್ತಾರಲ್ಲ ಇನ್ನೊಬ್ರು ಇದ್ರು ಅದು.
ಹೊಸ ಟೈರ್ಗಳು ಫಿಟ್ ಆಯಿತು. ಅದೇ ಟೈರು ಫಿಟ್ ಆಗಿದೆ. ಸೊ ಇನ್ನೊಂಚೂರು ಬ್ರೇಕಿನ್ ಆಗಬೇಕು, ಏರ್ ಟೈರು ಬ್ರೇಕಿನ್ ಆಗಬೇಕು, ಬ್ರೇಕ್ ಪ್ಯಾಡ್ಸ್ದು. ಸೊ ಟ್ರೀಟ್ ಮಾಡ್ತಾಯಿದ್ದಾರೆ. ಸೊ ಮುಗೀತು ಗೈಸ್, ಏರ್ ಟೈರು ಫಿಟ್ ಆಗಿದೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇರಲಿ ಪರವಾಗಿಲ್ಲ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.